ಯಳಂದೂರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕಾರಿಣಿಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮಿಸುವಂತೆ ಕರೆ ನೀಡಿದರು. 1984ರಲ್ಲಿ 2 ಸೀಟು ಹೊಂದಿದ್ದ ಬಿಜೆಪಿ ಇವತ್ತು 400 ಸೀಟು ಗೆಲ್ಲುವ ಮಟ್ಟಕ್ಕೆ ಬೆಳೆದಿದೆ. ಸಂಘಟನೆ ಕಠಿಣ ಪರಿಶ್ರಮ ಇದ್ದರೆ ಏನು ಬೇಕಾದರೂ ಸಾಧ್ಯ ಎನ್ನುವುದಕ್ಕೆ ಇದೇ ಸಾಕ್ಷಿ ಎಂದು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಗೆ ಒಂದು ಶಕ್ತಿ ಇದೆ. ಇವತ್ತು ಈ ಶಕ್ತಿ ಹೇಗಿದೆ ಅಂದರೆ ಈ ದೇಶದಲ್ಲಿ 84ರಲ್ಲಿ ಕೇವಲ 2 ಸಂಸದರನ್ನು ನಮ್ಮ ಪಕ್ಷ ಹೊಂದಿತ್ತು. ಮೊನ್ನೆ ರಾಜ್ಯಸಭೆಯಲ್ಲಿ ನಡೆದಂಥ ಒಂದು ಕಲಾಪದಲ್ಲಿ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರೇ ಆವೇಶವಾಗಿ ಹೇಳ್ತಾರೆ, ಬಿಜೆಪಿ 24ರಲ್ಲಿ 400 ಬಾರ್ ಅಂದರೆ 400ಕ್ಕೆ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ತೆಗೆದುಕೊಳ್ಳುತ್ತೆ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಅಂದರೆ 2ರಿಂದ 400ಕ್ಕೆ ಬಂದಿದೆಯಲ್ಲ, 400 ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಇವತ್ತು 140 ಕೋಟಿ ಭಾರತೀಯರು ನಾವು ಹೊಂದಿದ್ದೀವಲ್ಲ, ಇದರ ಪ್ರಯಾಣ, ಇದರ ಹಿಂದೆ ಇರತಕ್ಕಂಥ ಶ್ರಮ, ಇದರ ಹಿಂದೆ ಇರತಕ್ಕಂಥ ಹೋರಾಟ, ಇದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅದು ನಮಗೆ ದಾರಿ ದೀಪ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೂಡ 2019ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು 2018ರಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ರವರೇ ನನಗೆ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಕ್ಷದಲ್ಲಿ. ಅವತ್ತು ನಾನು ತೆಗೆದುಕೊಳ್ಳುವಾಗ ಒಂದು ನಿರ್ಧಾರ, ಒಂದು ರಾಜಕೀಯದ ನಿರ್ಧಾರ ಆದಾಗ ಅನೇಕ ಹಿತೈಷಿಗಳು ಇಲ್ಲಣ್ಣ, ನಾವು ರಾಷ್ಟ್ರೀಯ ಪಕ್ಷ, ಒಳ್ಳೆ ಪಕ್ಷ, ಮೋದಿಯವರಿದ್ದಾರೆ, ನಾವೆಲ್ಲ ಕೂಡ ಹೋಗೋಣ ಅಂತ ಹೇಳಿದ್ರು. ಆದರೆ ಕೆಲವರು ಹೇಳಿದರು, ಅಣ್ಣ ನಮ್ಮ ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರದಲ್ಲಿ ಇದು ಮರಳು ಭೂಮಿ ಇದ್ದಂಗೆ, ಭಾರತೀಯ ಜನತಾ ಪಕ್ಷಕ್ಕೆ ವಿಚಾರ ಮಾಡಿ 3-4% ಇದೆ, ಇಲ್ಲಿಂದ ನಾವು ತಗೊಂಡು ಹೋಗೋದು ಭಾಳ ಕಷ್ಟ ಅಂತ ಹೇಳಿದರು. ಆದರೆ ನಾನು ಮಾನ್ಯ ಯಡಿಯೂರಪ್ಪನವರಿಗೆ ಮಾತು ಕೊಟ್ಟಿದ್ದೆ, ನಾನು ಬಂದೇ ಬರ್ತೇನೆ, ನಿಮ್ಮನ್ನು ಮುಖ್ಯಮಂತ್ರಿಗಳನ್ನು ಮಾಡೇ ಮಾಡ್ತೇವೆ ಅಂತೇಳಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರ. ಭವಿಷ್ಯ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆತಂಕ. ಅವತ್ತು ನನ್ನ ಜೊತೆ ನನ್ನ ಅತ್ಯಂತ ಆತ್ಮೀಯರು, ಸಹೋದರ ಸಮಾನರಾಗಿರ್ತಕ್ಕಂಥ MTV ನಾಗರಾಜ್ರವರು, ಅವರು ಅವತ್ತೇನೆ ಹೌಸಿಂಗಲ್ಲಿ ಮಂತ್ರಿ, ಸರ್ಕಾರದಲ್ಲಿ ಮಂತ್ರಿ ಇದ್ದರು. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಇದ್ದೆ, ಅದು ಕೂಡ ಮಂತ್ರಿಗೆ ಈಕ್ವಲ್ ಆಗಿ ಸಮಾನವಾಗಿರುವಂಥ ಒಂದು ಹುದ್ದೆ. ಇವೆಲ್ಲವನ್ನು ಕೂಡ ನಾವು ಬದಿಗಿಟ್ಟು ರಾಜೀನಾಮೆ ಮಾಡಿ ನಾವು ಆ ಪಕ್ಷಕ್ಕೆ ಸೇರ್ಕೊಂಡ್ವಿ. ಪ್ರತಿಯೊಂದು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರು, ಪ್ರತಿಯೊಂದು ಮತದಾರರಿಗೆ ಇವತ್ತು ಏನು ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಅಭ್ಯುದಯಕ್ಕೆ ಪ್ರಯತ್ನ ಮಾಡಿದ್ದಾರೆ, ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಯಾಕೆ ಮತ್ತೆ ನರೇಂದ್ರ ಮೋದಿಯವರೇ ಈ ದೇಶದ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ವಿಷಯಗಳನ್ನು ತಾವೆಲ್ಲ ಕೂಡ ಹೇಳಬೇಕಾಗ್ತದೆ. ನಾವು ಕೇವಲ 30,000 ವೋಟ್ಗಳಿಂದ ಸೋತಿದ್ದೆ, ನಮಗೆ ಯಾರು MLA ಇಲ್ಲ, ಯಾರೂ ಇರಲಿಲ್ಲ. ಅಂದರೆ ನರೇಂದ್ರ ಮೋದಿ ಅವರ ಪರವಾಗಿ ಇವತ್ತು ಜನ ಇದ್ದಾರೆ, ವೋಟರ್ಗಳು ಇದ್ದಾರೆ. ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನು ನೀಡಿರ್ತಕ್ಕಂಥ ಆಶ್ವಾಸನೆಗಳು, ಕಳ್ಳ ಆಶ್ವಾಸನೆಗಳು ಏನಿದೆ ಅದನ್ನು ಮುಂಚೂಣಿಯಲ್ಲಿ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಹೋಗಿ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮನೋವಾಚಕ್ಕೆ ಜನಗಳ ಹತ್ರ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿರ್ತಕ್ಕಂಥ ಅನೇಕ ನಿಷ್ಠಾವಂತ
ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.